ನೀನೇ ದಯೆ ತೋರೋ ಗುರುವೇ ನೀನೇ ದಯೆ ತೋರೋ ನೀನಲ್ಲದಿದ್ದರಿನ್ಯಾರೆನ್ನ ಪೊರೆವರೋ ನೀನೇ ದಯೆ ತೋರೋ ಗುರುವೇ ನೀನೇ ದಯೆ ತೋರೋ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶೀಗೇಹಳ್ಳಿಯಲ್ಲಿ ಶ್ರೀ ಶಿವಾನಂದರ ಮಾರ್ಗದರ್ಶನದಲ್ಲಿ ಶ್ರೀ ಶ್ರೀಧರರು ಸಾಧನೆ ಮಾಡಿಕೊಂಡ್ರು ಅಂತ ಹೇಳಲಾಗುವ ಯೋಗದಲ್ಲಿ ಷಣ್ಮುಖಿ ಯೋಗ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಲಾಗಿತ್ತಲ್ವಾ. ಈ ಷಣ್ಮುಖಿ ಯೋಗ ಅಂತಂದರೆ ಈ ಬೆರಳುಗಳಿಂದ ಮುಖದಲ್ಲಿರುವಂತಹ ಇಂದ್ರಿಯಗಳ 6 ದ್ವಾರಗಳನ್ನು ಮುಚ್ಚಿ ಅವುಗಳನ್ನು ಅಂತರ್ಮುಖವಾಗಿಸಿ ಮನಸ್ಸನ್ನು ಏಕಾಗ್ರವಾಗಿಸಲು ಸಹಾಯಕವಾದ ಯೋಗದ ಒಂದು ತಂತ್ರ ಇದು. ಇದರ ಉದ್ದೇಶವೇ ಮನಸ್ಸನ್ನು ಆತ್ಮಾವಲೋಕನಕ್ಕೆ ತಿರುಗಿಸಿ ಆಂತರಿಕ ಜಾಗೃತಿ, ಶಾಂತಿ ಮತ್ತು ಆತ್ಮೈಕಾಗ್ರತೆಯನ್ನು ಹೆಚ್ಚಿಸೋದು. ಇನ್ನು ಈ ಖೇಚರಿ ಯೋಗವಂತೂ ಈ ಮೊದಲೇ ಹೇಳಿದಂತೆ ನಾಲಿಗೆಯನ್ನು ಕಂಠಭಾಗದ ಕಿರುನಾಲಿಗೆಗೆ ಒತ್ತಿ ಆಗ ಸ್ರವಿಸುವ ಅಮೃತರಸದಿಂದ ಹಸಿವು, ದಾಹ, ನಿದ್ರೆಗಳನ್ನು ಗೆದ್ದು ಆನಂದದಲ್ಲಿ ನಿಮಗ್ನವಾದ ಸ್ಥಿತಿಯನ್ನು ಅನುಭವಿಸುವುದು. ಇಂಥ ಯೋಗಗಳೆಲ್ಲವನ್ನು ಯೋಗಿರಾಜ ದತ್ತನ ಉಪಾಸಕರಾದ ಯೋಗಿ ಶ್ರೇಷ್ಠರಾದ ಶ್ರೀ ಶಿವಾನಂದ ಗುರುಗಳೇ ಮೊದಲು ಸಾಧಿಸಿಕೊಂಡವರು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಶ್ರೀಧರರು ಈ ವಿದ್ಯೆಗಳನ್ನೆಲ್ಲ ಸಿದ್ಧಿಸಿಕೊಳ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದಂತೆ ಈ ಕಠಿಣ ಯೋಗ ಸಾಧನಾ ಅವಧಿಯಲ್ಲಿ ಶ್ರೀಧರರ ದೇಹ ಅಶಕ್ತವಾಗಿ ಬಹಳ ಬಳಲಿತ್ತು. ಈಗ ಸ್ಥಳ ಬದಲಾವಣೆ ಅವರಿಗೆ ಅಗತ್ಯವೆಂದು ಮನಗಂಡ ಶೀಗೇಹಳ್ಳಿ ಮಠದ ಪಾರುಪತ್ಯಗಾರರಾದ ಹಕ್ಕೀರಾಮ್ ಭಟ್ರು ಶ್ರೀ ಶಿವಾನಂದರ ಅನುಮತಿಯನ್ನು ಪಡೆದು ಶ್ರೀಧರರನ್ನ ಸಾಗರದ ಹತ್ತಿರವಿರುವ ಬಿಲುಗುಂಜಿ ಕ್ಷೇತ್ರಕ್ಕೆ ಕರೆದೊಯ್ತಾರೆ. ಈ ಬಿಲುಗುಂಜಿ ಕ್ಷೇತ್ರ ಬಹಳ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿದ ಪ್ರಶಾಂತವಾದ ಸ್ಥಳ. ಕಮಲೇಶ್ವರ ಇಲ್ಲಿಯ ಮುಖ್ಯ ದೇವರು. ಶ್ರೀ ಶಿವಾನಂದರೇ ಸ್ಥಾಪಿಸಿದ ಈ ಕಮಲೇಶ್ವರ ದೇವಾಲಯ ಇದು ಪೂರ್ಣ ಶಿಲಾಮಯ ಶಿವ ದೇವಾಲಯ. ತುಂಬ ಸುಂದರವಾಗಿದೆ. ಶ್ರೀ ಶಿವಾನಂದರು ಹಾಗೂ ಶಿವಾನಂದರ ಗುರುಗಳಾದ ಶ್ರೀ ಪರಮಾನಂದರು ತಪಸ್ಸು ಮಾಡಿದಂಥ ಸ್ಥಳ ಇದು. ಹಾಗಾಗಿಯೇ ಇಲ್ಲೊಂದು ಸುಂದರ ದೇವಾಲಯವನ್ನು ಶ್ರೀ ಶಿವಾನಂದರು ತಮ್ಮ ಶಿಷ್ಯರ ಸಹಾಯದಿಂದ ಕಟ್ಟಿಸಿರ್ತಾರೆ. ಈ ಬಿಲುಗುಂಜಿ ಕ್ಷೇತ್ರದ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ, ಶ್ರೀ ಶಿವಾನಂದರು ತಿರುಮಲ ಯೋಗಿಗಳಾಗಿ ಸಿರ್ಸಿ ಆಸುಪಾಸಿನಲ್ಲಿ ಸಂಚರಿಸುತ್ತಿದ್ದ ಕಾಲಘಟ್ಟ ಅದು. ಶೀಗೇಹಳ್ಳಿಯ ಸಮೀಪದ ಹಕ್ರೆಮನೆಯ ಶ್ರೀ ತಿಮ್ಮಯ್ಯ ಹೆಗಡೆ ಅನ್ನುವರು ಈ ತಿರುಮಲ ಯೋಗಿಯ ತೇಜಸ್ಸಿಗೆ ಸೋತು ಅವರನ್ನು ಹಕ್ರೆಮನೆ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಳು ಬಿದ್ದ ಶಿವ ದೇವಾಲಯವೊಂದರಲ್ಲಿ ಈ ತಿರುಮಲ ಯೋಗಿಗಳು ತಪೋನಿಷ್ಠರಾಗಿ ಆ ಶಿವನನ್ನು ಆರಾಧಿಸ್ತಾರೆ. ಮುಂದೆ ಬಿಲುಗುಂಜಿಗೆ ಇದೇ ಶಿವಲಿಂಗವನ್ನೇ ಒಯ್ದು ಅಲ್ಲಿ ಈ ಶಿವಲಿಂಗವನ್ನು ಸ್ಥಾಪಿಸಿ ಆ ಬಿಲುಗುಂಜಿಯ ಇತಿಹಾಸಕ್ಕೆ ಅನುಸರಿಸಿ ಈ ಶಿವಲಿಂಗದಲ್ಲಿ ಕಮಲೇಶ್ವರನ ಸನ್ನಿಧಿಯನ್ನು ಶಿವಾನಂದರು ಸಾದೃಶ್ಯಗೊಳಿಸ್ತಾರೆ. ಈ ಕ್ಷೇತ್ರದಲ್ಲಿ ನಿತ್ಯ ಪೂಜೆಗೆ ಬೇಕಾದಂತಹ ವ್ಯವಸ್ಥೆಗೆ ಎಲ್ಲ ಅನುಕೂಲವನ್ನು ಶ್ರೀ ಶಿವಾನಂದರು ಕಲ್ಪಿಸ್ತಾರೆ. ಅಲ್ಲಿ ಪೂಜೆ ಮಾಡುವವರು ಈ ಶಿವಾನಂದರ ಪೂರ್ವಾಶ್ರಮದ ಕುಟುಂಬಸ್ಥರು. ತುಂಬ ಶ್ರದ್ಧಾಭಾವದಿಂದ ಇಲ್ಲಿ ಪೂಜೆಯಾಗುತ್ತೆ. ಬೆಳಗಿನ ಪೂಜೆಯ ವೇಳೆ ಅಲ್ಲಿ ಕುಳಿತರೆ ಮನಸ್ಸು ತಂತಾನೇ ಅಂತರ್ಮುಖವಾಗುವಂತಹ ಪ್ರಶಾಂತ ಸ್ಥಳವದು. ದೇವಸ್ಥಾನದ ಮುಂದೆ ಇರುವಂತಹ 3 ಕೆರೆಗಳು ನಮ್ಮ ಮನಸ್ಸನ್ನು ಸೆಳೆಯುತ್ತೆ. ಈ ಕೆರೆಗಳು ತುಂಬ ಸ್ವಚ್ಛ ನೀರನ್ನು ಹೊಂದಿವೆ. ಈಗಲೂ ಅಲ್ಲಿ ಅನೇಕ ಸಾಧಕರು ತಪಸ್ಸು ಮಾಡಿದ ಸ್ಥಳಗಳನ್ನು ನಾವು ನೋಡಬಹುದು. ಇಂತಹ ಈ ಬಿಲಗುಂಜಿ ಕ್ಷೇತ್ರದಲ್ಲಿ ಶ್ರೀಧರರು ಅನೇಕ ದಿನಗಳ ಕಾಲ ಶಾಂತಿಯಿಂದ ಸಾಧನೆ ಮಾಡ್ತಾರೆ. ಅವರ ದೇಹಕ್ಕೂ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಸಿಕ್ಕುತ್ತೆ. ಮತ್ತೆ ಶೀಗೇಹಳ್ಳಿಗೆ ಶ್ರೀ ಶ್ರೀಧರರು ತಿರುಗಿ ಬರ್ತಾರೆ. ಈ ವೇಳೆಗೆ ಶ್ರೀ ಶ್ರೀಧರರ ಕೀರ್ತಿ ದಿಕ್ಕಿಗೆ ಪಸರಿಸಿತ್ತು.
ಬಹಳ ಜನರು ಶ್ರೀ ಶ್ರೀಧರರ ದರ್ಶನಕ್ಕಾಗಿ ಶೀಗೆಹಳ್ಳಿಗೆ ಬರ್ತಿದ್ರು. ನಾನಾ ಪ್ರಕಾರದ ತಮ್ಮ ಸಂಶಯವನ್ನು, ಸಮಸ್ಯೆಯನ್ನು, ಜಿಜ್ಞಾಸೆಯನ್ನು ಶ್ರೀ ಶ್ರೀಧರರ ಮುಂದಿಟ್ಟು ಸಮಾಧಾನ, ಶಾಂತಿಯನ್ನು ಪಡಿತಾ ಇದ್ರು. ಎಷ್ಟೋ ಜನರು ಈ ಚಿಕ್ಕ ವಯಸ್ಸಿನ ಶ್ರೀಧರರ ಅಗಾಧ ಜ್ಞಾನ, ಅಪೂರ್ವ ತೇಜಸ್ಸನ್ನು ಕಂಡು ಇವರು ಒಬ್ಬ ಅವತಾರ ಪುರುಷರೇ ಸರಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಈ ಶೀಗೆಹಳ್ಳಿ ಮಠದಲ್ಲಿ ಆಗ ಶ್ರೀ ಶಿವಾನಂದರಿಂದ ಸ್ಥಾಪಿತವಾದಂಥ ಸಂಸ್ಕೃತ ಪಾಠಶಾಲೆಯೊಂದಿತ್ತು. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ವೇದ ಪಾಠವನ್ನು ಕಲಿತಾ ಇದ್ರು. ಅಷ್ಟೇ ಅಲ್ಲ, ಆ ಭಾಗದಲ್ಲೇ ಪ್ರಪ್ರಥಮವಾಗಿ ಶಿವಾನಂದ ಮುದ್ರಣಾಲಯ ಅನ್ನೋ ಪ್ರಿಂಟಿಂಗ್ ಪ್ರೆಸ್ಸನ್ನೂ ಕೂಡ ಶಿವಾನಂದರು ಸ್ಥಾಪಿಸಿದ್ರು. ಸಾಧಾರಣವಾಗಿ ಇದು 1924ನೇ ಇಸ್ವಿಯಲ್ಲಿ ಅಂತ ಅನಿಸುತ್ತೆ. ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಈ ಮುದ್ರಣಾಲಯದಲ್ಲಿ ಪ್ರಕಟಗೊಂಡಿದ್ವು. ಪರಮಾನಂದ ಅನ್ನೋ ಮಾಸಪತ್ರಿಕೆ ಶ್ರೀ ಶಿವಾನಂದರಿರುವವರೆಗೆ ನಿರಂತರವಾಗಿ ಇಲ್ಲಿಂದ ಪ್ರಕಟವಾಗ್ತಿತ್ತು. ಇಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ಆಡಳಿತವನ್ನು ವಿರೋಧಿಸಿ ಸಿರ್ಸಿ ಸಿದ್ದಾಪುರ ಭಾಗದ ಸ್ವತಂತ್ರ ಹೋರಾಟಗಾರರೇನಿದ್ದಾರೆ ಆ ಜನರನ್ನು ಸಜ್ಜುಗೊಳಿಸಲಿಕ್ಕಾಗಿ ಬೇಕಾದಂತಹ ಕರಪತ್ರಗಳೂ ಕೂಡ ಈ ಮುದ್ರಣಾಲಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ಪ್ರಿಂಟ್ ಆಗ್ತಾ ಇದ್ದಿದ್ದೊಂದು ವಿಶೇಷ ಅನುಕೂಲಕರ ಸಂಗತಿ. ಇದೆಲ್ಲವನ್ನೂ ನೋಡಿದರೆ ಶ್ರೀ ಶಿವಾನಂದ ಗುರುಗಳು ಜನರ ಆಂತರಂಗಿಕ ಸ್ವಾತಂತ್ರ್ಯಕ್ಕೆ ಎಷ್ಟು ಕಾಳಜಿ ವಹಿಸಿದ್ರೋ ಅದೇ ರೀತಿ ಬಹಿರಂಗ ಸ್ವಾತಂತ್ರ್ಯಕ್ಕಾಗೂ ಕೂಡ ಅಷ್ಟೇ ಕಾಳಜಿಯನ್ನು ವಹಿಸಿದ್ರು ಅನ್ನೋ ವಿಷಯ ನಮಗೆ ಗೊತ್ತಾಗಿ ನಮ್ಮ ಹೃದಯ ತುಂಬಿ ಬರುತ್ತೆ. ಸನಾತನ ಧರ್ಮೋದ್ಧಾರಕರಾದ ಶ್ರೀ ಶಿವಾನಂದರು ಆಧುನಿಕವಾಗೂ ಯೋಚಿಸಿ ಆ ಕಾಲಕ್ಕೆ ಯಾವ ರೀತಿ ನಮ್ಮ ಜನರಿಗೆ ಸ್ಪಂದಿಸಿ ಪ್ರೋತ್ಸಾಹಿಸ್ತಿದ್ರು ಅನ್ನೋದನ್ನು ಈ ಘಟನೆಯ ಮೂಲಕ ನಾವು ತಿಳ್ಕೋಬಹುದು. ಅನೇಕ ಸಾಧಕರು ಆಗ ಈ ಶಿವಾನಂದ ಗುರುಗಳು ಹಾಗೂ ಈ ಶ್ರೀಧರರನ್ನೇ ಅರಸಿ ಶೀಗೆಹಳ್ಳಿ ಮಠಕ್ಕೆ ಬರ್ತಾ ಇದ್ರು. ಆ ಸಾಧಕರ ಪೈಕಿ ಅದೇ ಶೀಗೆಹಳ್ಳಿ ಊರಿನ ಕಡೆ ಮನೆ ಗಣಪತಿ, ಮತ್ತಿಗಾರಿನ ಕಪ್ಪೆ ಗಣೇಶ್ ಭಟ್ರು, ಸಾಗರದ ಕಡೆಯ ಬರಿಗೆ ನಾಗಭೂಷಣ, ಬಂದಗದ್ದೆ ಕೃಷ್ಣಮೂರ್ತಿಯವರು, ಪಿದುಮಲೆ ಈಶ್ವರ್ ಭಟ್ ಅವರು, ಕೈತೋಟದ ಗಣೇಶ್ ಅವರು ಇವರೆಲ್ಲ ನಿವೃತ್ತಿ ಮಾರ್ಗದ ಸಾಧಕರಾಗಿದ್ದರು. ಅಂತೆಯೇ ಪ್ರವೃತ್ತಿ ಮಾರ್ಗದವರೂ ಕೂಡ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಇವರಿಗೆಲ್ಲ ಶ್ರೀ ಶಿವಾನಂದರ ಹಾಗೂ ಶ್ರೀ ಶ್ರೀಧರರ ಮಾರ್ಗದರ್ಶನವಿತ್ತು. ಆಗಿನ ಸಂದರ್ಭದಲ್ಲಿ ತುಂಬ ಸರಳವಾಗಿ ಶ್ರೀ ಶ್ರೀಧರರು ಪುರಾಣವನ್ನು ಹೇಳ್ತಾ ಅದರೊಳಗಿನ ಅಧ್ಯಾತ್ಮದ ಸವಿಯನ್ನು ಅಲ್ಲಿ ಸೇರಿದ್ದ ಜನರಿಗೆ ಹಂಚುತ್ತಾ ಇದ್ರು. ಮನುಷ್ಯ ತನ್ನ ನಿಜ ಸುಖವನ್ನು ಹೊರಗೆ ಹುಡುಕಿದರೆ ಅದು ಹೊರಗಡೆ ಸಿಗೋದಿಲ್ಲ. ಹೊರ ಪ್ರಪಂಚದಲ್ಲಿ ಎಂದಿಗೂ ಸುಖವಿಲ್ಲ ಅನ್ನೋದನ್ನು ಮನುಷ್ಯ ತಿಳ್ಕೋಬೇಕು. ಆ ಸುಖವನ್ನು ತನ್ನ ಅಂತರಂಗದೊಳಗೆ ಶೋಧಿಸಬೇಕು. ಮಾಯೆ ಅನ್ನುವಂಥ ಹಲಸಿನ ಮೇಣ ಇಡೀ ಮನಸ್ಸಿನ ತುಂಬ ಲೇಪಿಸಿದೆ. ಹಾಗಾಗಿ ಮನಸ್ಸು ಎಲ್ಲೆಂದರಲ್ಲಿ ಹೋಗಿ ಅಂಟಿಕೊಳ್ಳುತ್ತೆ. ಈ ಮನಸ್ಸಿನ ಮೇಣವನ್ನು ದೈವೀ ಭಕ್ತಿ ಅನ್ನುವಂತಹ ಎಣ್ಣೆಯಿಂದ ಉಜ್ಜಿ ತೆಗೆಯಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗುವುದು. ಆ ಶುದ್ಧ ಮನಸ್ಸಿಗೆ ತಾನೇ ಸುಖ ಸ್ವರೂಪನೆಂಬುದು ತಿಳಿದು ಬರುವುದು ಅನ್ನೋದಾಗಿ ನಮ್ಮಲ್ಲಿಯೇ ಇರುವ ಶಾಶ್ವತದ ಸುಖ ಮತ್ತು ಅದನ್ನು ಪಡೆದುಕೊಳ್ಳಬಹುದಾದ ರೀತಿಯನ್ನು ಬಹಳ ಸುಲಭವಾಗಿ ತಿಳಿಸಿಕೊಡ್ತಿದ್ರು. ಈ ರೀತಿಯ ಶ್ರೀ ಶ್ರೀಧರರ ಪುರಾಣ ಪ್ರವಚನದಿಂದ ತಮ್ಮಲ್ಲೇ ಜಾಗೃತಗೊಂಡ ಅನೇಕ ಜನರು ಅಲ್ಲಿ ವಿರಕ್ತರಾದರು. ಅನೇಕರು ಸಂಸಾರದಲ್ಲೇ ಇದ್ದರೂ ಅದಕ್ಕೆ ಅಂಟಿಕೊಳ್ಳದೆ ಗುರುಭಕ್ತಿಯಿಂದ ಬದುಕಿದರು. ಗುರು ಸೇವೆಗೆ ತಮ್ಮನ್ನು ಮೀಸಲಾಗಿಟ್ಟ ಅನೇಕ ಜನರು ಕೂಡ ಮಠದಲ್ಲಿದ್ದರು. ಹಾಗೆ ಅನೇಕ ಸ್ತ್ರೀ ಪುರುಷರು ಕೂಡ ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಸಂಪತ್ತೆಲ್ಲವನ್ನು ಗುರು ಸೇವೆಗೆ ಮುಡುಪಿಟ್ಟು ತಮ್ಮ ಇಡೀ ಜೀವನವನ್ನೇ ಸಾರ್ಥಕವಾಗಿ ಮಠದಲ್ಲಿ ಈ ಗುರು ಸೇವೆಯಲ್ಲಿ ಕಳೆದಂತಹ ಪುಣ್ಯಾತ್ಮರು ಕೂಡ ಅಲ್ಲಿದ್ದರು. ಇವರೆಲ್ಲರೂ ಕೂಡ ಶ್ರೀ ಶ್ರೀಧರರ ತೇಜಸ್ಸು, ಶಾಂತಿ, ಬೋಧನೆ, ಅವರ ಮೃದು ನಡೆನುಡಿಗಳಿಂದ ಆಕರ್ಷಿತರಾಗಿ
ಆಕಳ ಕರು ತಾಯನ್ನು ಹಿಂಬಾಲಿಸುವಂತೆ ಶ್ರೀ ಶ್ರೀಧರರನ್ನ ಸದಾ ಹಿಂಬಾಲಿಸ್ತಿದ್ರು. ಹೀಗೆ ಶೀಗೇಹಳ್ಳಿಯಲ್ಲಿ ದಿನ ಕಳೀತಾ ಇರಲಾಗಿ ಮುಂದೊಂದು ದಿವಸ ದಾಸನವಮಿ ಸಮೀಪಿಸ್ತದೆ. ದಾಸನವಮಿ ಅಂತಂದರೆ ಸಮರ್ಥರ ಜನ್ಮದಿನ. ಆ ಸಮರ್ಥರ ಜನ್ಮದಿನಕ್ಕೆ ಸಜ್ಜನಗಡಕ್ಕೆ ಹೋಗಬೇಕು ಅಂತ ಶ್ರೀಧರರಿಗೆ ಮನಸ್ಸಾಗ್ತದೆ. ಹಾಗಾಗಿ ಅವರು ಶಿವಾನಂದರನ್ನ ಈ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಆಗ ಶಿವಾನಂದರು ಆಗಬಹುದು, ಆದರೆ ಪುನಃ ನೀನು ಇಲ್ಲಿಗೆ ಬರಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನಿನ್ನ ದೇಹ ಸ್ಥಿತಿ ಅಶಕ್ತವಾಗಿರೋದ್ರಿಂದ ಯಾರಾದರೂ ಒಬ್ಬರನ್ನ ನಿನ್ನ ಜೊತೆಗೆ ಕಳಿಸ್ತೇನೆ. ಜೊತೆಗೆ ನೀನು ಬಸ್ನಲ್ಲಿ ಹೋಗಬೇಕು, ಹಾದಿ ಖರ್ಚಿಗೆ ಹಣವನ್ನೂ ಕೊಡ್ತೇನೆ. ಯಾಕೆ ಅಂತಂದರೆ ಈಗ ಇಲ್ಲಿಂದ ಸಜ್ಜನಗಡದವರೆಗೆ ನಡೆದುಕೊಂಡು ಹೋಗುವಂತಹ ದೇಹಸ್ಥಿತಿ ನಿನ್ನದಲ್ಲ ಅನ್ನೋದಾಗಿ ಶಿವಾನಂದರು ಹೇಳ್ತಾರೆ. ಆದರೆ ಶ್ರೀಧರರು ಇದಕ್ಕೆ ಒಪ್ಪೋದೇ ಇಲ್ಲ. ಜಗದ್ರಕ್ಷಕನಾದ ಪರಮಾತ್ಮನಿದ್ದಾನೆ, ನನ್ನ ರಕ್ಷಣೆ ಎಲ್ಲವೂ ಕೂಡ ಅವನ ಹೊಣೆ. ಹಾಗಾಗಿ ನೀವು ಯಾರನ್ನೂ ಜೊತೆಗೆ ಕಳಿಸೋದು ಬೇಡ, ಹಣವನ್ನು ಕೊಡೋದಂತೂ ಮೊದಲೇ ಬೇಡ ಅಂತ ಹೇಳಿ ಶ್ರೀಧರರು ಸಜ್ಜನಗಡಕ್ಕೆ ತೆರಳುತ್ತಾರೆ. ಮುಂದೇನಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಬರುವಾಗ ಏಕಾಂಗಿ, ಹೋಗುವಾಗ ಏಕಾಂಗಿ, ಇರುವಾಗ ಬೆಸೆಯುವ ನೂರಾರು ಕೊಂಡಿ, ಕರಕಾಲ್ಗಳಿಗೆ ಬಿಗಿದ ಸಿರಿಗೆಜ್ಜೆ ಕಡಗವು, ಕೊರಳಿ ಗುರುಳಾಗುವದರಿಯದ ನನ್ನಲ್ಲಿ ನೀನೇ ದಯೆ ತೋರೋ. ಗುರುವೇ ನೀನೇ ದಯೆ ತೋರೋ. ನೀನಲ್ಲದಿದ್ದರಿನ್ಯಾರೆನ್ನ ಪೊರೆವರೋ, ನೀನೇ ದಯೆ ತೋರೋ. ಗುರುವೇ ನೀನೇ ದಯೆ ತೋರೋ.